ಮತ್ತೆ ಒಂದು ಸ್ವಲ್ಪ ಆಗಿರೋ ಪಲಾವ್ಗೆ ಮತ್ತೆ ಸ್ವಲ್ಪ ನೀರು ಹಾಕಿದೆ. ಆಮೇಲೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತೆ ಆ್ಯಂಡ್ ತುಂಬ ಕೇರ್ಫುಲ್ ಆಗಿರಬೇಕು ಇದೆಲ್ಲ ಮಾಡಿಸುವಾಗ. ಬಿಕಾಸ್ ಜನ ಹೆಂಗೆ ಅಂತಂದರೆ ದುಡ್ಡು ಎಲ್ಲಿಂದ ಬರುತ್ತೆ ಅಲ್ಲಿಂದ ಕಿತ್ಕೊಂಡು ತಿನ್ಬಿಡೋಣ ಅನ್ನೋ ರೇಂಜಿಗೆ ಇರ್ತಾರೆ. ಎಷ್ಟೇ ದುಡ್ಡಿದ್ರೂ ಸರಿ ಆ ಥರ ಮಾಡಲೇಬಾರ್ದು ಅಂತ ನನ್ನ ಒಪಿನಿಯನ್. ಸೊ and then you can start using the Wi-Fi only, he said. And I'm like, okay, that is good for me, right? Then 8 times call made, guy is not at all picking my calls, and then I got irritated and then I was pissed, and then I went and texted him, guys, finally my Wi-Fi router is here and it is going to be by downloading that revenue. Hey guys, welcome back to my YouTube channel. Hope everyone are doing good and safe. ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಮಂಡೇ ಆಯಿತಾ, ಸೊ ನಾನು ಪೂಜೆ ಮಾಡಬೇಕಿತ್ತು. ಸೊ ಪೂಜೆ ಎಲ್ಲ ಆಯಿತು, ಕೆಲಸ ಕೂಡ ಸ್ಟಾರ್ಟ್ ಮಾಡಿದೆ. ಆಮೇಲೆ ಇವಾಗ ವಿಡಿಯೋ ಫಿಲ್ಮ್ ಮಾಡೋಣ ಅಂತ ಶುರು ಮಾಡಿದೆ. ಸೊ ಪೂಜೆ ಎಲ್ಲ ಆಯಿತು, ನಾನು ತೋರಿಸ್ತೀನಿ. ಪೂಜೆಗೆ ನಾನು ಹೂನೇ ಮರ್ತು ಬಂದುಬಿಟ್ಟಿದ್ದೆ. ಮತ್ತೆ ಇವಾಗ ಆರ್ಡರ್ ಮಾಡಬೇಕು ಅಂತಂದರೆ ಎಲ್ಲದೂ ನೆನ್ನೆ ತೊಗೊಬಂದಿದ್ದೀನಿ, ಹೂನ್ ಮರ್ತು ಬಂದೆ. ಸೊ ಇವಾಗ ಅದು ಒಂದೇ ಐಟಮ್ನ ಆರ್ಡರ್ ಮಾಡೋಕ್ಕಾಗಲ್ಲ. ಮಾಡಿದ್ರೆ ಮತ್ತೆ ಸುಮ್ಮನೆ ಡೆಲಿವರಿ ಚಾರ್ಜಸ್ ಅದು ಇದು ಅಂತ ಹೇಳ್ಬಿಟ್ಟು ಸುಮ್ಮನೆ ಅನ್ನೆಸೆಸರಿಯಾಗಿ ಅದು ಇದು ಆರ್ಡರ್ ಮಾಡ್ತೀನಿ ಅಂತ ಹೇಳಿ ನಾನು ಆರ್ಡರ್ ಮಾಡೋಕ್ಕೆ ಹೋಗಲಿಲ್ಲ. ಆಯಿತಾ, ಹಂಗೇ ಪೂಜೆ ಮಾಡಿದೆ. ಇನ್ ಕೇಸ್ ಇಫ್ ಪಾಸಿಬಲ್ ಸಂಜೆ ತಂದು ಹೂನ ಇಡ್ತೀನಿ, ಇಲ್ಲ ಅಂತಂದರೆ ಇಟ್ಸ್ ಫೈನ್, ಏನಾಗಲ್ಲ, ದೇವ್ರ ಭಕ್ತಿ ನನ್ನಲ್ಲಿದ್ದರೆ ಸಾಕು ಅಂತ ಯೋಚನೆ ಮಾಡಿಕೊಂಡು ಸುಮ್ಮನಾದೆ. ಸೊ ಇದಿಷ್ಟು. ಆಮೇಲೆ ಇವಾಗ ಟೀ ಕೂಡ ಮಾಡ್ತಿದ್ದೀನಿ. ಬ್ರೇಕ್ಫಾಸ್ಟ್ ಆಯ್ತಲ್ಲ, ಸೊ ದೇವ್ರ ಮುಂದೆ ಸ್ವಲ್ಪ ಹಾಲು ಇಟ್ಟಿದ್ದೆ. ಇವತ್ತು ಸೋಮವಾರ ಆಗಿರೋದ್ರಿಂದ ಏನಾದರೂ ಒಂದು ನೈವೇದ್ಯ ಥರ ಏನಾದರೂ ಇಡ್ತೀವಲ್ವ, ಹಾಗೇ ಇವತ್ತು ನಾನು ಹಾಲನ್ನ ಇಟ್ಟಿದ್ದೆ. ಸೊ ಏನೂ ಸ್ವೀಟೆಲ್ಲ ಮಾಡೋಕ್ಕಾಗೋದು ಇಲ್ಲ ನನಗೆ. ನನಗೆ ಲೈಕ್ ಎಲ್ಲ ಐಟಮ್ಸ್ ಇಟ್ಕೊಂಡು ಮಾಡೋಕ್ಕೂ ಅಷ್ಟು ನೀಟಾಗಿ ಏನು ಬರಲ್ಲ, ಹಾಗಾಗಿ ನಾನು ಏನೂ ಮಾಡೋಕ್ಕೋಗಿಲ್ಲ. ಸೊ ಪೂಜೆ ಆಗಿದೆ, ಒಂದು ಸಣ್ಣ ದೇವ್ರ ಫೋಟೋ ಇದೆ ಅಲ್ಲಿ. ಸೊ ಬನ್ನಿ ತೋರಿಸ್ತೀನಿ. ಅದಾದಮೇಲೆ ಇವಾಗ ಟೀ ಕೂಡ ಮಾಡ್ತಿದ್ದೀನಿ. ಏನು ಇವತ್ತಿನ ಡೇ ಹೇಗಿರತ್ತೆ ನಂದು ಅಂತೇಳಿ ತೋರಿಸ್ತೀನಿ. ಆ್ಯಂಡ್ ಇವತ್ತು ಆ್ಯಕ್ಚುಲಿ ಆಫೀಸ್ಗೆ ಹೋಗ್ಬೇಕಿತ್ತು, ಬಟ್ ನಾನು ಹೋಗ್ತಿಲ್ಲ, ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದೀನಿ. ಇವಾಗಷ್ಟೇ ಟೀಗೆ ಇಟ್ಟಿದ್ದೀನಿ, ಟೀ ಆಗ್ತಾ ಇದೆ. ನನಗೇನೋ ಒಂದು ಸ್ವಲ್ಪ ಟೀ ಕುಡಿದ್ರೆ ಒಂದು ಎನರ್ಜಿ ಬರುತ್ತೆ. ಸೊ ಹಾಗಾಗಿ ಟೀ ಕುಡಿತಿದ್ದೀನಿ. ನನಗೆ ಪಾತ್ರೆ ಎಲ್ಲ ತೊಳಿಬೇಕು ನಾನು. ಪೂಜೆ ನೋಡಿ, ಇನ್ನು ಇದೆಲ್ಲ ಉರಿತಾ ಇದೆ, ಬತ್ತಿ ದೀಪ. ಸೊ ಈ ಥರ ಪೂಜೆ ಮಾಡಿದೆ, ಎಲ್ಲ ಕುಂಕುಮ ಎಲ್ಲ ಒರೆಸಿ ಎಲ್ಲ ನೀಟಾಗಿ ಮಾಡಿ ಪೂಜೆ ಮಾಡಿದೆ ಆ್ಯಕ್ಚುಲಿ. ಆಮೇಲೆ ಏನು ಗೊತ್ತಾ ಗೈಸ್, ನನ್ನ ಹತ್ರ ಇದಿಲ್ಲ, ಏನು ಗಂಧದ ಕಡಿ ಇಡೋದು ಇಲ್ಲಿ. ಸೊ ಅದಕ್ಕೆ ಏನು ಮಾಡಿದೆ ಅಂತಂದರೆ ಹೆಂಗೆ ಇಡೋದು ಲಾಸ್ಟ್ ಟೈಮೆಲ್ಲ ಲೋಟದೊಳಗೆ ಹಾಕಿಡ್ತಾ ಇದ್ದೆ, ಆಯಿತಾ. ಸೊ ಅದು ಎವ್ರಿ ಟೈಮ್ ತೆಗಿಬೇಕು, ಇಡಬೇಕು, ತುಂಬ ಅಕ್ಕಿ ಅದರೊಳಗೆಲ್ಲ ಹಾಕಬೇಕು, ಹಿಂಸೆ. ಸೊ ಅದಕ್ಕೆ ಏನು ಮಾಡೋದು ಅಂತ ಯೋಚನೆ ಮಾಡಿದೆ. ನನ್ನ ಪರ್ಫ್ಯೂಮ್ದು ಇದು ಪರ್ಫ್ಯೂಮ್ದು ಕ್ಯಾಪ್, ಆಯಿತಾ, ಆ ಕ್ಯಾಪ್ ತೊಗೊಬಿಟ್ಟು ಅದರೊಳಗೆ ಅಕ್ಕಿ ಹಾಕಿ ಈ ಥರ ಇಟ್ಟಿದ್ದೀನಿ. ಸ್ವಲ್ಪ ಚೆನ್ನಾಗೂ ಕಾಣುತ್ತೆ ನೋಡೋಕ್ಕೆ, ದೇವ್ರ ಮನೆ ಗೋಲ್ಡ್ ಕಲರ್ ಇರೋದ್ರಿಂದ. ಆಮೇಲೆ ನೀಟಾಗಿ ಕೂಡ ಇದೆ, ಅದ್ರಲ್ಲಿ ನಾನು ಗಂಧದ ಕಡಿ ಸಿಗಿಸ್ಬೋದು ಅಂತ ಹೇಳಿಬಿಟ್ಟು ಇಟ್ಟಿದ್ದೀನಿ, ಆ ಥರ ಐಡಿಯಾ ಮಾಡಿ. ಆ್ಯಂಡ್ ಬಾಗಿಲಿಗೆ ರಂಗೋಲಿ ಕೂಡ ಬಿಟ್ಟಿದ್ದೀನಿ, ನಾನು ತೋರಿಸ್ತೀನಿ. ಆ್ಯಕ್ಚುಲಿ ನಾನು ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗನೆ ಎದ್ದೆ, ಅರೌಂಡ್ 8 o'clock ಎದ್ಬಿಟ್ಟು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡಿ ಮನೆ ಎಲ್ಲ ಗುಡಿಸಿ ಎಲ್ಲ ಕ್ಲೀನ್ ಮಾಡಿ ಬ್ರೇಕ್ಫಾಸ್ಟ್ ಕೂಡ ತಿಂದೆ. ಎಲ್ಲ ಕೆಲಸನೂ ಆಯಿತು. ಇವತ್ತು ಒಂದು ಸ್ವಲ್ಪ ಫ್ರೆಶ್ ಡೇ ಫೀಲ್ ಆಗ್ತಿದೆ, ಬೇಗ ಎಲ್ಲ ಎದ್ದಿರೋದ್ರಿಂದ. ಒಂದು ಸ್ವಲ್ಪ ಜಾಸ್ತಿ ಕೆಲಸ ಕೂಡ ಇದೆ, ಇವತ್ತು ಮಂಡೇ ಆಗಿರೋದ್ರಿಂದ ಅದು ಎಲ್ಲದನ್ನು ಮಾಡಬೇಕು, ಐ ಮೀನ್ ಆಫೀಸ್ ಕೆಲಸ. ಸೊ ಅದಷ್ಟನ್ನು ಮುಗಿಸಿದ್ರೆ ಆಮೇಲೆ ಮತ್ತೆ ನಾನು ಇವತ್ತು ಸ್ವಲ್ಪ ವೈಫೈ ಇನ್ಸ್ಟಾಲ್ ಮಾಡಿಸ್ತಾ ಇದ್ದೀನಿ. ಎವ್ರಿ ಟೈಮ್ ನನಗೆ ತುಂಬ ಕಷ್ಟ ಆಗ್ತಾಯಿದೆ. ಇದಕ್ಕೆ ಬೇರೆ ಯೂಟ್ಯೂಬ್ ಬೇರೆ ವೀಡಿಯೋಸ್ಗೆಲ್ಲ ಬೇಕಾ ಇಂಟರ್ನೆಟ್ಟು, ನನ್ನ ಕೆಲಸಕ್ಕೂ ಬೇಕಾ, ನಾನು ಫೋನ್ ಸ್ಕ್ರಾಲ್ ಮಾಡಿದ್ರೆ ಅದಕ್ಕೂ ಬೇಕಾ, ಸಾಕಾಗ್ತಾನೆ ಇಲ್ಲ. ನಾನು ಆ್ಯಕ್ಚುಲಿ ಜಿಯೋದು ಡಾಂಗಲ್ ಇದೆಯಲ್ಲ, ಸೊ ಆ ಥರದನ್ನು ಯೂಸ್ ಮಾಡ್ತಿದ್ದೆ ಇಲ್ಲಿ. ಇವಾಗ ಸ್ವಲ್ಪ ದಿನ ಅಡ್ಜಸ್ಟ್ ಮಾಡ್ಕೊತಿದ್ದೆ, ನೋಡೋಣ ಅಂತೇಳಿ. ಬಟ್ ಇವಾಗೇನೋ ಆಗ್ತಾನೆ ಇಲ್ಲ ಅದು. ನಂದು ಇದಕ್ಕೇ ತುಂಬ ನೆಟ್ ಬೇಕು. ಒಂದು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಅಂತಂದ್ರೆ ಸಖತ್ ಇಂಟರ್ನೆಟ್ ಬೇಕು. 7, 8 GB 9 GB ಎಲ್ಲ ಬೇಕಾಗುತ್ತೆ. ಒಂದೊಂದು ವೀಡಿಯೋಗೆ ಆಲ್ಮೋಸ್ಟ್ 10 GB 12 GB ತನಕನೂ ಆಗುತ್ತೆ. ಸೊ ಹಾಗಾಗಿ ಇವತ್ತು ಇನ್ಸ್ಟಾಲ್ ಮಾಡಿಸ್ಬಿಡೋಣ ಅಂತೇಳಿ ಅವ್ರ ಹತ್ರ ಎಲ್ಲ ಕಾಲ್ ಮಾಡಿ ಮಾತಾಡಿದೆ. ಆ್ಯಂಡ್ ತುಂಬ ಕೇರ್ಫುಲ್ ಆಗಿರಬೇಕು ಇದೆಲ್ಲ ಮಾಡಿಸುವಾಗ. ಬಿಕಾಸ್ ನಾನು ಒಬ್ಬರ ಹತ್ರ ಮಾತಾಡಿದೆ, ಆಯಿತಾ. ಅವ್ರು ಹೇಳಿದ್ರು ಓಕೆ, ಈ ಥರ ಪ್ಲ್ಯಾನ್ ಅಂದರೆ ಇಷ್ಟಿಷ್ಟು ದುಡ್ಡಿದೆ ಆ್ಯಂಡ್ ಇನ್ಸ್ಟಾಲೇಷನ್ ಚಾರ್ಜಸ್ ಎಕ್ಸ್ಟ್ರಾ ಇದೆ, ವಿಚ್ ಇಸ್ 707 ಅಂತ ಹೇಳಿದ್ರು. ಬಟ್ ನನಗೆ ಆಮೇಲೆ ಮತ್ತೆ ಇನ್ಸ್ಟಾಲೇಷನ್ ಮೋಸ್ಟ್ ಆಫ್ ದ ಟೈಮ್ಸ್ ನಾನು ಮನೆಯಲ್ಲೆಲ್ಲ ಮಾಡಿಸಿದಾಗ ಫ್ರೀಯಾಗಿ ಆಗಿತ್ತು, ಆಯಿತಾ. ಅದಕ್ಕೆ ಏನು ಈ ಥರ ಹೇಳ್ತಿದ್ದಾರಲ್ಲ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಹೇಳ್ತಾರೆ ವೆನಸ್ಡೇ ಮಾಡಿಸ್ತೀರಾ ಅಂತಂದರೆ ಇದು ಫ್ರೀ ಇದೆ, ಇವತ್ತೇ ಮಾಡಿಸ್ತೀರಾ ಅಂತಂದರೆ ಫ್ರೀ ಇಲ್ಲ ಅಂತ. ಅದಕ್ಕೆ ಹೌದಾ, ಓಕೆ, ನಾನು ನೋಡ್ತೀನಿ, ಕಾಲ್ ಮಾಡ್ತೀನಿ ನಿಮಗೆ ಅಂತ ಹೇಳಿಬಿಟ್ಟು ಕಾಲ್ ಕಟ್ ಮಾಡಿದೆ, ಆಯಿತಾ. ಆಮೇಲೆ ಮತ್ತೆ ಇನ್ನೊಬ್ಬರಿಗೆ ನನಗೆ ಇಲ್ಲಿ ಪಾಂಪ್ಲೆಟ್ ಹಾಕಿ ಹೋಗಿದ್ರು. ಸೊ ಅವ್ರದ್ದು ನಂಬರ್ ಇತ್ತು ಇಲ್ಲಿ, ಅದಕ್ಕೆ ಕಾಲ್ ಮಾಡಿಬಿಟ್ಟು ಕೇಳಿದೆ, ಈ ಥರ ನಾನು ಇನ್ಸ್ಟಾಲ್ ಮಾಡಿಸ್ಬೇಕು, ಈ ಥರ ಪ್ಲ್ಯಾನ್ ಬೇಕು, ಎಲ್ಲ ಪ್ಲ್ಯಾನ್ಸ್ ಎಲ್ಲ ಹೇಳಿದೆ. 3 monthsದು ಪ್ಲ್ಯಾನ್ ಬೇಕು, ಎಷ್ಟಾಗುತ್ತೆ ಏನು ಅಂತ, ಇನ್ಸ್ಟಾಲೇಷನ್ ಚಾರ್ಜಸ್ ಇದೆಯಾ ಅಂತ. ಅವ್ರು ಹೇಳಿದ್ರು ಇಲ್ಲ ಮೇಡಮ್ ಇಲ್ಲ ಅಂತ. ಅದಕ್ಕೆ ನಾನು ಇನ್ನೊಬ್ಬರ ಹತ್ರ ಮಾತಾಡಿದೆ, ಅವ್ರು ಇನ್ಸ್ಟಾಲೇಷನ್ ಚಾರ್ಜ್ ಇದೆ ಅಂತ ಹೇಳಿದ್ರು, ವೆನಸ್ಡೇಗಾದರೆ ಫ್ರೀ ಅಂತ. ಅದಕ್ಕೇ ಮತ್ತೆ ಇವ್ರು ಹೇಳಿದ್ರು ಇಲ್ಲ, ನಾನು ಮ್ಯಾನೇಜರ್ ಹತ್ರ ಅಪ್ರೂವಲ್ ತೊಗೊಂಡು ನಿಮಗೆ ಮಾಡಿಸ್ತೀನಿ, ಆಗತ್ತೆ, ಅಪ್ರೂವಲ್ ತೊಗೊಂಡು ಮಾಡ್ಬೋದು, ಏನು ತೊಂದರೆ ಇಲ್ಲ ಅಂತ. ಅಲ್ಲಿ ದುಡ್ಡು ಸೇವ್ ಮಾಡ್ಬೋದು ಅಂತ ಹೇಳಿದ್ರು ನಿಮಗೆ ದುಡ್ಡನ್ನ ಇಸ್ಕೊಳ್ಳೋಕ್ಕೇನೆ ಇಡ್ತಾರೆ.
ಫಸ್ಟೇನೆ ಅವ್ರು ಆ್ಯಕ್ಚುಲಿ ಇಲ್ಲ ಮೇಡಮ್ ಈ ಥರ ಫ್ರೀ ಇದೆ ಅಂತ ಹೇಳ್ಬಿಟ್ಟು ಮಾಡಿಕೊಡ್ಬೋದಿತ್ತು. ಅವ್ರು ಇಲ್ಲ ಸುಮ್ಮನೆ 700 ರುಪೀಸ್ ಬರುತ್ತಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಇನ್ಸ್ಟಾಲೇಷನ್ ಚಾರ್ಜಸ್ ಇದೆ ಅದು ಇದು ಎಲ್ಲ ಹೇಳಿದ್ರು ಆಯಿತಾ. ಅದಕ್ಕೇ ಓಕೆ ಅಂತೇಳಿ ಇನ್ನೊಬ್ರ ಹತ್ರ ಮಾತಾಡುವಾಗ ಅವ್ರು ಈ ಥರ ಹೇಳಿದ್ರು. ಅವ್ರು ಮುಂಚೆನೇ ನನಗೆ ಹೇಳಿ ಈ ಥರ ಮೇಡಮ್ ಹಿಂಗಿದೆ ಅಂತ ಏನಾದರೂ ಹೇಳ್ಬೋದಿತ್ತಲ್ವ. ಬಟ್ ನೋ, ಜನ ಹೆಂಗೆ ಅಂತಂದರೆ ದುಡ್ಡು ಎಲ್ಲಿಂದ ಬರುತ್ತೆ ಅಲ್ಲಿಂದ ಕಿತ್ಕೊಂಡು ತಿನ್ಬಿಡೋಣ ಅನ್ನೋ ರೇಂಜಿಗೆ ಇರ್ತಾರೆ. ಸೊ ಅದಕ್ಕೇ ತುಂಬ ಹುಷಾರಾಗಿರಬೇಕು. ಏನೇ ಕೆಲಸ ಮಾಡುವಾಗಲೂ 2 ಸಲ 3 ಸಲ ಚೆಕ್ ಮಾಡಿ ಡಿಸಿಷನ್ ತೊಗೋಬೇಕು. ನಾನು ಹಿಂದಿನ ವೀಡಿಯೋಸ್ ಎಲ್ಲ ನೋಡಿದರೆ ಗೊತ್ತಿರುತ್ತೆ ನಾನು ಹಿಂಗೆ ಅಂತ. ಬಿಕಾಸ್ ನಾನು ಸುಮ್ಮನೆ ಅನ್ನೆಸೆಸರಿಯಾಗಿ ವೇಸ್ಟ್ ಮಾಡೋದು ದುಡ್ಡನ್ನ ಅಂತಂದರೆ ನನಗೆ ಏನೋ ಓಕೆನೇ ಇರಲ್ಲ. ನಂಗೆ ಸುಮ್ಮನೆ 700-600 ರುಪೀಸ್ ಕೊಟ್ಟು ವೈಫೈ ಹಾಕ್ಸೋದು ಸುಮ್ಮನೆ ವೇಸ್ಟ್ ಆಫ್ ಕಾಸ್ಟ್ ಅಲ್ವಾ ಅಂತೇಳ್ಬಿಟ್ಟು ಯೋಚನೆ ಮಾಡಿ 1 ಮಂತ್ ತಳ್ಳಿಬಿಟ್ಟೆ ಹಂಗೇನೆ. ಬಟ್ ಇವಾಗ ಆಗ್ತಾ ಇಲ್ಲ ಮ್ಯಾನೇಜ್ ಮಾಡೋಕ್ಕೆ. ಸೊ ಹಾಗಾಗಿ ಬೇಕು, ಇಟ್ಸ್ ಓಕೆ, ನೋ ವರೀಸ್ ಇರಲಿ. ಎಲ್ಲೋ ಒಂದು ಕಡೆ ಹೋಗ್ತಿದೆ ಅಂದರೆ ದೇವ್ರು ಅದನ್ನು ನನಗೆ ಎಲ್ಲಿಂದನೋ ಕೊಡ್ತಾನೆ ಅಂತೇಳಿ ಯೋಚನೆ ಮಾಡಿಕೊಂಡು ಇವಾಗ ಈ ಡಿಸಿಷನಿಗೆ ಬಂದಿದ್ದೀನಿ. ನಿಮ್ಗೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇಫ್ ಯು ಆರ್ ಡೂಯಿಂಗ್ ಸಮಥಿಂಗ್ ಅಲ್ಲ, ಸೊ ಮೇಕ್ ಶ್ಯೂರ್ ಯು ಆರ್ ಚೆಕಿಂಗ್ ಟ್ವೈಸ್ ಆರ್ ಥ್ರೈಸ್ ಆನ್ ದಟ್ ಥಿಂಗ್ ಬಿಫೋರ್ ಯು ಸ್ಟಾರ್ಟ್ ಡೂಯಿಂಗ್ ಇಟ್. ಬಿಕಾಸ್ ಜನ ಹೆಂಗೆ ಅಂತಂದರೆ ಈ ನಡುವೆ ನಿಮಗೆ ಏನು ಹೇಳ್ತಾರೆ, ಅದು ನನಗೆ ಪ್ರಾಪರ್ ಪದ ಗೊತ್ತಿಲ್ಲ ಹೇಳೋಕ್ಕೆ. ಸೊ ಹಿಂದೆಯಿಂದ ಚೂರಿ ಹಾಕಿ ಸುಮ್ಮನೆ ದುಡ್ಡು ಕಿತ್ಕೊಳ್ಳೋಕ್ಕೇ ಯೋಚನೆ ಮಾಡ್ತಿರ್ತಾರೆ. ಆ್ಯಂಡ್ ದುಡ್ಡು ಅನ್ನೋದಂತೂ ಇವಾಗ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಎಲ್ರಿಗೂ ಗೊತ್ತು. ಸೊ ಅದಕ್ಕೇ ನಾವು ಆದಷ್ಟು ವೈಸಾಗಿ ಖರ್ಚು ಮಾಡಬೇಕು ಆಯಿತಾ. ಸೊ ಕ್ಲೆವರ್ ಇರಬೇಕು ದುಡ್ಡನ್ನ ಖರ್ಚು ಮಾಡುವಾಗ. ಸುಮ್ಮನೆ ಏನೋ ಒಂದು ಹೋಗುತ್ತೆ ಬಿಡು, ನನ್ನ ಹತ್ರ ದುಡ್ಡಿದೆ, ಕೋಟಿ ಗಟ್ಟಲೆ ಇದೆ, ನನ್ನ ಹತ್ರ ಲಕ್ಷಗಟ್ಟಲೆ ಇದೆ, ನಾನು ಹಿಂಗೆ ಮಾಡ್ತೀನಿ ಹಂಗೆ ಮಾಡ್ತೀನಿ. ನೋ, ಯು ಶುಡ್ ನೆವರ್ ಡೂ ಇಟ್ ಆಯಿತಾ. ಎಷ್ಟೇ ದುಡ್ಡಿದ್ರೂ ಸರಿ ಆ ಥರ ಮಾಡಲೇಬಾರ್ದು ಅಂತ ನನ್ನ ಒಪಿನಿಯನ್. ಸೊ ಗೊತ್ತಿಲ್ಲ ಎಲ್ರಿಗೂ ಹಂಗೆ ಅನ್ಸುತ್ತಾ ಏನು ಅಂತ. ಬನ್ನಿ, ಇವಾಗ ಟೀ ಆಗಿದೆ ಅನಿಸುತ್ತೆ, ಟೀ ಕುಡಿತೀನಿ. ಸೊ ಏನಾಯಿತು ಅಂತ ಹೇಳ್ಬಿಟ್ಟು ನೋಡ್ತೀನಿ. ಏನಾಗಿದೆ ಗೊತ್ತಾ, ನಾನು ತೋರಿಸ್ತೀನಿ ನೋಡಿ. ಹಾಲು ಚೆನ್ನಾಗೇ ಇತ್ತು, ಹೊಸ ಹಾಲು. ಅದು ಆ್ಯಕ್ಚುಲಿ ಏನು ಕೊಡ್ದೋಯ್ತು ಅಂತ ಗೊತ್ತಿಲ್ಲ. ಆಗಲ್ಲ ಇದು ಕುಡಿಯೋಕ್ಕೆ ಟೀ, ಕಾಣಿಸುತ್ತಾ? ಇಲ್ಲಿ ಇದು ನಾನು ಚಲ್ಬಿಡ್ತೀನಿ, ಚಲ್ಲಿ ಮತ್ತೆ ಮಾಡ್ಕೊಳ್ತೀನಿ ಹೊಸದಾಗಿ. ಹಾಲು ಬೆಳಗ್ಗೆ ಸಹ ಕಾಯಿಸಿದ್ದೆ, ನಾನು ಏನಕ್ಕೆ ಅಂತ ಗೊತ್ತಿಲ್ಲ. ನೋಡೋಣ, ಇನ್ನೊಂದ್ಸಲ ಇಡ್ತೀನಿ. ಒಂದ್ಸಲ ನನಗೆ ಹಾಲು ಚೆನ್ನಾಗಿಲ್ಲ ಅಂತ. ನನಗೊಂದು ಸ್ವಲ್ಪ ಇಲ್ಲಿ ಬಂದಮೇಲೆ ಇಲ್ಲೆಲ್ಲ ಬಂಪ್ಸ್ ಶುರುವಾಗಿದೆ. ಮುಂಚೆ ಎಲ್ಲ ಕ್ಲಿಯರ್ ಆಗಿಬಿಟ್ಟಿತ್ತು. ಓಕೆ ಗೈಸ್, ಇವಾಗ ಹೋಗಿ ಒಂದು ಸ್ವಲ್ಪ ಕೆಲಸ ಇದೆ, ಅದೆಲ್ಲ ಮುಗಿಸ್ಬಿಡ್ತೀನಿ. ಅಷ್ಟೊಂದು ಟೀ ಕೂಡ ಆಗುತ್ತೆ. ಆಮೇಲೆ ಮತ್ತೆ ಟೀ ಕುಡಿಯುವಾಗ ಸಿಗ್ತೀನಿ ನಾನು. ಟೀ ಸೆಕೆಂಡ್ ಟೈಮ್ ಮಾಡಿದಾಗೂ ಸಹ ಅದೇ ಥರ ಆಗಿ ಹಾಲು ಒಡೆದೋಗಿತ್ತು. ಸೊ ಅದೇನೋ ಚೆನ್ನಾಗಾಗಲಿಲ್ಲ. ಹಾಗಾಗಿ ಇವಾಗ ಲಂಚ್ ರೆಡಿ. ಇವಾಗ ಆಲ್ಮೋಸ್ಟ್ 2 o'clock ಆಗಿದೆ. ಮಧ್ಯಾಹ್ನ ಊಟಕ್ಕೆ ಏನಾದರೂ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ಟೊಮ್ಯಾಟೊ ಪಲಾವ್ ಮಾಡ್ಕೊತಿದ್ದೀನಿ. ಆ್ಯಂಡ್ ಒನ್ ಥಿಂಗ್ ಏನು ಮಾಡಿದೆ ಗೊತ್ತಾ, ಎಲ್ಲದನ್ನು ಮಾಡಿಬಿಟ್ಟು ಆಮೇಲೆ ಅರ್ಧ ಆಗಿರುವಾಗ ನಾನು ವಿಡಿಯೋ ಫಿಲ್ಮ್ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಐ ಡೋಂಟ್ ನೋ ನನ್ನ ತಲೆಯಲ್ಲಿ ಏನಾಗಿತ್ತು ಇಲ್ಲ, ನನಗೆ ಅದು ಯಾವಾಗಲೂ ಹಂಗೇನೆ ಆಯಿತಾ. ಕುಕಿಂಗ್ ಮಾಡುವಾಗ ನಂಗೆ ಒಂದು ನೆನಪಾದರೆ ಒಂದು ನೆನಪಾಗಲ್ಲ. ನಾನು ಜೀರಿಗೆ ಸಾಸಿವೆ ಏನೂ ಹಾಕಲೇ ಇಲ್ಲ, ಬರೀ ಮಸಾಲ ಐಟಮ್ಸ್ ಹಾಕ್ಬಿಟ್ಟು ಆಮೇಲಿಂದ ಸ್ಟಾರ್ಟ್ ಮಾಡಿದೆ. ಐ ಆಮ್ ನಾಟ್ ಶ್ಯೂರ್ ಜೀರಿಗೆ ಸಾಸಿವೆ ಎಲ್ಲ ಅದನ್ನು ಹಾಕಲ್ವ ಅಂತ. ನಾನು ಏನು ವಿಡಿಯೋ ನೋಡು ಮಾಡ್ತಾಯಿಲ್ಲ, ಅಷ್ಟೊಂದು ಪೇಷನ್ಸ್ ಕೂಡ ಇಲ್ಲ. ಸೊ ಅದಕ್ಕೇ ನಾರ್ಮಲಾಗಿ ನನಗೆ ಹೆಂಗೆ ಬರುತ್ತೆ ಆ ಥರ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಸೊ ಒಂದು ಸಿಂಪಲ್ ಆಗಿ ಟೊಮ್ಯಾಟೊ ಬಾತ್ ಮಾಡಿಕೊಂಡು ತಿಂತೀನಿ. ಅದನ್ನು ಸ್ವಲ್ಪನೇ ಮಾಡ್ಕೊತಿರೋದು ಆಯಿತಾ. ನನಗೆ ಇವಾಗ ಒಂದು ಟೈಮಿಗಾಗಿ ಮತ್ತು ಸಂಜೆ ಏನಾದರೂ ತಿನ್ಬೇಕಂತಂದ್ರೆ ಸ್ವಲ್ಪ ತಿಂತೀನಿ ಅಷ್ಟೇ. ಸೊ ನೈಟಿಗೆ ನಾನು ಏನು ಮಾಡ್ಕೊಳ್ಳೋದು ಗೊತ್ತಿಲ್ಲ, ಏನಾದರೂ ಮಾಡ್ಕೊತೀನಿ. ಒಂದು ಕರಿ ಮತ್ತು ರೊಟ್ಟಿ ಆ ಥರ ಏನಾದರೂ. ರೊಟ್ಟಿ ಅಗ್ಯೋಕ್ಕಾಗಲ್ಲ, ಚಪಾತಿ ಏನಾದರೂ ನೋಡ್ತೀನಿ, ಇನ್ ಕೇಸ್ ಇಫ್ ಪಾಸಿಬಲ್ ಅದನ್ನು ಮಾಡ್ಕೊತೀನಿ. ಇವಾಗ ಬೇಯಿಸ್ತಾ ಇದ್ದೀನಿ, ಆಲ್ಮೋಸ್ಟ್ ಡನ್ ಅಂತಲೇ ಹೇಳ್ಬೋದು. ಇದಕ್ಕೆ ರೈಸ್ ಹಾಕಿದರೆ ಹೋಗುತ್ತೆ. ಸ್ವಲ್ಪ ಮಸಾಲೆಲ್ಲ ಹಾಕ್ತೀನಿ ಇವಾಗ. ಇಟ್ಸ್ ಆಲ್ಮೋಸ್ಟ್ ರೆಡಿ. ವಿಜಿಲ್ ಆದರೆ ಆಯ್ತು. ಇವಾಗ ಕ್ಲೋಸ್ ಮಾಡಿ, ಲಿಡ್ನ ಕ್ಲೋಸ್ ಮಾಡಿಬಿಟ್ಟಿರ್ತೀನಿ. ಸೊ ವಿಜಿಲ್ ಆದ ತಕ್ಷಣ ಮತ್ತೆ ಬಿಸಿ ಬಿಸಿ ತಿಂದ್ಬಿಡ್ತೀನಿ. ಸಿಂಕಲ್ಲಿ ಒಂದಿಷ್ಟು ಪಾತ್ರೆ ಬಿದ್ದಿದೆ, ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಇಟ್ಟು ಮತ್ತೊಂದು ಸ್ವಲ್ಪ ಕೆಲಸ ಇದೆ, ಅದನ್ನು ಮಾಡ್ತೀನಿ. ಅಷ್ಟರಲ್ಲಿ ಇದು ಊಟನೂ ರೆಡಿ ಆಗುತ್ತೆ. ಆಮೇಲೆ ಊಟ ತಿನ್ಕೊಬಿಡ್ತೀನಿ. ಗೈಸ್ ನೋಡಿ, ಇವಾಗೆಲ್ಲ ಕ್ಲೀನ್ ಮಾಡಿ ಆಯಿತು. ಸಿಂಕ್ ಕೂಡ ಕ್ಲೀನ್ ಆಯಿತು, ಎಲ್ಲ ತೊಳೆದಿಟ್ಟಿದ್ದೀನಿ. ಪಾತ್ರೆ ಎಲ್ಲ ತೊಳೆದು ಇಲ್ಲಿಟ್ಟಿದ್ದೀನಿ. ಸೊ ಇದು ಇಲ್ಲಿ ರೆಡಿಯಾಗಿದೆ, ಆಲ್ಮೋಸ್ಟ್ ಆಗಿದೆ. ಒಂದು ಸ್ವಲ್ಪ ವಿಶಲ್ ಆರಬೇಕಷ್ಟೆ. ಗೈಸ್ ನನ್ನ ಫುಡ್ ರೆಡಿ ಇದೆ ಮಧ್ಯಾಹ್ನಕ್ಕೆ. ಇವಾಗ ಟೊಮ್ಯಾಟೊ ಪಲಾವ್ ಮಾಡಿದ್ದು. ಸೊ ಅದನ್ನು ತಿನ್ನಬೇಕು. ಆಮೇಲೆ ಏನಂತ ಅಂದರೆ, ನಾನು ಇವಾಗಲೇ ತಿನ್ನಲ್ಲ, ಇಲ್ಲ ಆಮೇಲೆ ತಿನ್ನಲ್ಲ ಅಂತ ಯೋಚನೆ ಮಾಡ್ತಿದ್ದೆ. ಬಿಕಾಸ್
ವೈಫೈ ಇನ್ಸ್ಟಾಲೇಷನ್ಗೆ ಇವಾಗ ಅವ್ರು ಬರ್ತೀನಿ ಅಂತ ಹೇಳಿದ್ರು 1:30ಗೆ. ಸೊ ಅದಕ್ಕೆ ಇವಾಗ ಕಾಲ್ ಮಾಡಿದೆ. ಅವ್ರು ಹೇಳಿದ್ರು ಇನ್ನು 15 ಮಿನಿಟ್ಸಲ್ಲಿ ಬರ್ತೀನಿ ಅಂತ. ಸೊ ಐ ಡಿಸೈಡೆಡ್ ದಟ್ ಐ ಕ್ಯಾನ್ ಈಟ್ ಮೈ ಲಂಚ್ ಬೈ ದೆನ್ ಅಂತ ಹೇಳಿಬಿಟ್ಟು ಇವಾಗ ಫಸ್ಟ್ ಲಂಚ್ನ ತಿನ್ಕೊಬಿಡ್ತೀನಿ. ಆಮೇಲೆ ಅವ್ರು ಬರ್ತಾರೆ. ಅದಾದಮೇಲೆ ಅವರು ವೈಫೈನ ಇನ್ಸ್ಟಾಲ್ ಮಾಡಿಬಿಟ್ಟು ಹೋಗ್ತಾರೆ. ಗೊತ್ತಿಲ್ಲ ಹೆಂಗಾಗಿದೆ ಅಂತ ಇವಾಗ ಓಪನ್ ಮಾಡ್ತೀನಿ. ಇನ್ನೂ ಸ್ವಲ್ಪ ಬೇಯಬೇಕಿತ್ತು ಅಂತ ರೈಸು. ನೀರು ಸಾಕಾಗಿದ್ವು. ಏನೋ ಲಾಸ್ಟ್ ಟೈಮ್ ಹಂಗೆ ಆಯಿತು, ಇವತ್ತು ಕೂಡ ಹಂಗೆ ಆಗಿದೆ. ಅಲ್ಲಿ ಟೆಲ್ ಯು ಒನ್ ಫನಿ ಥಿಂಗ್ ನಾವು ಏನಂತಂದರೆ, ನಾನು ಇವಾಗ ತೋರಿಸ್ದೆ ಅಲ್ಲ, ಅದು ಯಾಕೋ ಬೆಂದಿಲ್ಲ ಅಂತ ಫೀಲ್ ಆಯಿತು ನನಗೆ. ಬೆಂದಿದೆ, ಬಟ್ ಸ್ಟಿಲ್ ನನಗೆ ಅಗ್ಯೋಕ್ಕೆಲ್ಲ ಕಷ್ಟ ಆಗುತ್ತೆ. ಬ್ರೇಸಸ್ ನಿನ್ನೆಯಿಂದ ಟೈಟ್ ಮಾಡಿಸಿರೋದು, ಮೊನ್ನೆ ಸ್ಯಾಟರ್ಡೇ ಟೈಟ್ ಮಾಡಿಸಿದ್ದು. ಇವತ್ತು ಮಂಡೇ ಆಯಿತಾ. ಸೊ ನನಗೆ ಹಿಂಸೆ ಆಗುತ್ತೆ, ಅಗ್ಯೋಕ್ಕಾಗಲ್ಲ. ಸೊ ನನಗೆ ಸ್ವಲ್ಪ ಮೆತ್ತಗೆ ಬೇಕಾಗಿತ್ತು. ಅದಕ್ಕೆ ಏನು ಮಾಡಿದೆ ಅಂತಂದರೆ, ಮತ್ತೆ ಒಂದು ಸ್ವಲ್ಪ ಆಗಿರೋ ಪಲಾವ್ಗೆ ಮತ್ತೆ ಸ್ವಲ್ಪ ನೀರು ಹಾಕಿದೆ. ಆಮೇಲೆ ಸ್ವಲ್ಪ ಉಪ್ಪು, ಖಾರದ ಪುಡಿ ಮತ್ತು ಸಾಂಬಾರು ಪುಡಿ ಎಲ್ಲದನ್ನೂ ಹಾಕ್ಬಿಟ್ಟು ಮತ್ತೆ ಇಟ್ಟಿದ್ದೀನಿ. ಇವಾಗ ವಿಷಲ್ ಕೂಡ ಆಯಿತು. ಸೊ ಅದಾದಮೇಲೆ ಇವಾಗ ಹೆಂಗಾಗಿದೆ ಅಂತ ನೋಡಬೇಕು ನಾನು. ವಿಷಲ್ ಆರಿದೆ ಆಯಿತಾ. ಸೊ ಇವಾಗ ಒಂದು ನಿಮಿಷ ವಿಷಲ್ನ ತೆಗೆದುಬಿಡ್ತೀನಿ. ಸೊ ಅದು ಇವಾಗ ಹೆಂಗಾಗಿದೆ ಅಂತ ನೋಡಬೇಕು ನಾನು. ಆಮೇಲೆ ಮೋಸ್ಟ್ ಪ್ರಾಬ್ಲಿ ಚೆನ್ನಾಗಿರುತ್ತೆ. ಟೇಸ್ಟೂ ಚೆನ್ನಾಗಿದೆ. ಅವಾಗಲೇ ನಾನು ಟೇಸ್ಟ್ ನೋಡಿದೆ. ಫೋನ್ ಇಟ್ಕೊಂಡು ಒಂದು ಕೈಲಿ ತೆಗಿಯೋಕ್ಕಾಗ್ತಿಲ್ಲ. 1 2 3 ಗೋ. ಸೊ ಇವಾಗ ಸ್ವಲ್ಪ ಜಾಸ್ತಿ ಬೆಂದಿದೆ ನೋಡಿ. ಈ ಥರನೇ ಬೇಕಿದೆ ನನಗೆ. ತಡ ಎಲ್ಲ ಸೀದೋಗ್ಬಿಡುತ್ತೆ ಅಂತ ಹೇಳಿ ಏನು ಮಾಡಿದೆ, ಇಟ್ ಇಸ್ ನೈಸ್. ನಾವು ತಡ ಹಿಡಿದಿದೆ, ಹಿಡಿಯೋಕ್ಕಾಗಿದೆ. ಬಟ್ ನಾನು ಬೇಗ ತೆಗೆದುಬಿಟ್ಟೆ. ಇವಾಗ ಈ ಥರ ಸ್ವಲ್ಪ ಎಲ್ಲ ಅಂಟಂಟಿ ಥರ ಬೇಕಿತ್ತು, ಉಡಿ ಆಗಬೇಡವಾಗಿತ್ತು. ಸೊ ಲೆಟ್ ಮೀ ಸರ್ವ್ ಇಟ್ ಟು ದ ಪ್ಲೇಟ್ ಆ್ಯಂಡ್ ಈಟ್ ಇಟ್. ಒಂದು ನಿಮಿಷ ನಾನು ಹಾಕ್ಬಿಟ್ಟು ತೋರಿಸ್ತೀನಿ. ಸರ್ಕಸ್ ಮಾಡೋಕೆ ಹೋಗಿ ಬೀಳಿಸ್ಬಿಡ್ತೀನಿ. ಸೊ ನೋಡಿ ಈ ಥರ ಇದೆ. ಸೊ ನಾನು ಮನೀಸಲ್ಲಿ ಯೂಶ್ವಲಾಗಿ ಎಗ್ ಬಿರಿಯಾನಿ ಎಲ್ಲ ತಿಂತೀನಿ ಆಯಿತಾ. ಸೊ ಅದು ಸೇಮ್ ಹಿಂಗೇನೆ ಕಾಣಿಸ್ತಿರುತ್ತೆ. ಟೇಸ್ಟ್ ಅದು ಇನ್ನೂ ಚೆನ್ನಾಗಿರುತ್ತೆ ನಾನು ಮಾಡಿರೋಕ್ಕಿಂತ ಮೋಸ್ಟ್ಲಿ. ಬಿಕಾಸ್ ನಾನು ಇನ್ನೂ ತಿಂದು ನೋಡಿಲ್ಲ ಇದನ್ನು ಹೆಂಗಿದೆ ಅಂತ. ಅವಾಗೇ ನೋಡಿದ್ದೆ, ಬಟ್ ಟೇಸ್ಟೇನೋ ಓಕೆ ಇತ್ತು. ಬಟ್ ಬಿರಿಯಾನಿ ರೇಂಜಿಗೇನು ಇರಲಿಲ್ಲ. ಇವಾಗ ನೀರು ಹಾಕಿದ್ಮೇಲೆ ಇವಾಗ ತಿಂದ್ಬಿಟ್ಟು ನೋಡ್ತೀನಿ ಹೆಂಗಿದೆ. ಗೈಸ್ ಫೈನಲಿ ಐ ಫಿನಿಶ್ಡ್ ಆಯಿತಾ. ಸೊ ಎಲ್ಲದನ್ನೂ ತಿಂದೆ, ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಮಾಡೋದು ಯಾವಾಗಲೂ ನನಗೇನು ಅಷ್ಟೊಂದು ಇಷ್ಟ ಆಗಲ್ಲ. ಬಟ್ ಇವತ್ತು ಇಟ್ ವಾಸ್ ಟೇಸ್ಟಿ. ಫುಲ್ ಖಾಲಿ ಮಾಡಿದೆ. ಆ್ಯಂಡ್ ಸ್ವಲ್ಪ ಖಾರ ಆಗಿದೆ. ನಾನು ಮತ್ತೆ ಖಾರ ಪುಡಿ ಹಾಕೋದ್ನಲ್ಲ, ಅದಕ್ಕೋ ಏನೋ. ಸೊ ಸೊ ಗೈಸ್ ಟೈಮ್ ಇವಾಗ ಆಲ್ಮೋಸ್ಟ್ 4:30 ಆಯಿತಾ. 4:30 ನಾನು ಲಾಗೌಟ್ ಆಗಬೇಕು. ಏನು ಜಾಸ್ತಿ ಕೆಲಸ ಇಲ್ಲ. ಆಲ್ಮೋಸ್ಟ್ ಐ ಆಮ್ ಡನ್ ಫಾರ್ ದ ಡೇ. ಏನಾದರೂ ಎಕ್ಸ್ಟ್ರಾ ಥಿಂಗ್ಸ್ ಇತ್ತು ಅಂತಂದರೆ ಅದು ನೋಡಿಬಿಟ್ಟು ಕಂಪ್ಲೀಟ್ ಮಾಡ್ತೀನಿ, ಅದಷ್ಟೇ. ಇನ್ನು ಮನೆ ಕೆಲಸ ಏನಾದರೂ ಇದ್ದರೆ ಮಾಡಬೇಕು. ಆಮೇಲೆ ನೈಟಿಗೆ ಏನು ಪ್ರಿಪೇರ್ ಮಾಡೋದು ಅಂತೇಳಿ ಯೋಚನೆ ಮಾಡ್ತಿದ್ದೀನಿ. ಗೊತ್ತಿಲ್ಲ ಏನು ಮಾಡೋದಂತ. ಆ್ಯಂಡ್ ದರ್ ಇಸ್ ಒನ್ ಮೋರ್ ಥಿಂಗ್ ಆಯಿತಾ, ವಿಚ್ ಐ ವಾಂಟೆಡ್ ಟು ಟೆಲ್ ಇನ್ ದಿಸ್ ವಿಡಿಯೋ. ಸೊ ನಾನು ಬೆಳಗ್ಗೆ ನಿಮ್ಗೆ ಹೇಳಿದ್ದೆ ಇದನ್ನು ವೈಫೈ ಇನ್ಸ್ಟಾಲ್ ಮಾಡಿಸ್ತಿದ್ದೀನಿ ಅಂತ. ಅದಕ್ಕೇನು ಇಬ್ಬರು ಜೊತೆಗೆ ಏನಾಯಿತು ಕಾನ್ವರ್ಸೇಷನ್, ಅದು ನಾನು ಹೇಳಿದ್ದೆ. ಅವ್ರು ಹೇಳಿದರು ಇನ್ಸ್ಟಾಲೇಷನ್ ಚಾರ್ಜಸ್ ಅದು ಇದು ಎಲ್ಲ ಆಯಿತು, ಅದೆಲ್ಲ ಆಯಿತು. ಆಮೇಲೆ ಓಕೆ ಅಂತ ಹೇಳ್ಬಿಟ್ಟು ನಾನು ಸೆಕೆಂಡ್ ಪರ್ಸನ್ನೇ ಚೂಸ್ ಮಾಡಿದೆ ಆಯಿತಾ. ಫಸ್ಟ್ ಪರ್ಸನ್ನ ಆ್ಯಕ್ಚುಲಿ ಅವ್ರು ಯಾರು ಇನ್ಸ್ಟಾಲೇಷನ್ ಚಾರ್ಜಸ್ ಇದೆ ಅಂದಿದ್ರು, ಅವರು ನಂದು ಈ ಫ್ಲ್ಯಾಟ್ದು ಸೆಕ್ಯೂರಿಟಿ ಇದ್ದಾರಲ್ಲ ಅವ್ರ ಕಡೆಯಿಂದ ಅವ್ರ ನಂಬರ್ ಕೊಟ್ಟಿದ್ರು ನನಗೆ, ಇವ್ರ ಹತ್ರ ಕನೆಕ್ಟ್ ಆಗಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಅವ್ರಿಗೆ ಬಂದು ಇನ್ಸ್ಟಾಲ್ ಮಾಡಿ ಅಂತೆಲ್ಲ ಹೇಳಿದ್ದೆ, ಎಲ್ಲ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ದೆ. ಬಟ್ ಆಮೇಲೆ ದಿಸ್ ಗೈ ಸೆಡ್, ಅದರ್ ಗೈ, ಯಾವಾಗ ನಾನು ಅವ್ರ ಹತ್ರ ಮಾತಾಡಿದೆ, ಹೀ ಸೆಡ್ ದಟ್ ದರ್ ಇಸ್ ನೋ ಇನ್ಸ್ಟಾಲೇಷನ್ ಚಾರ್ಜಸ್, ದೀಸ್ ಪೀಪಲ್ ಆರ್ ಜಸ್ಟ್ ಸ್ಕ್ಯಾಮಿಂಗ್ you, that this and all, he said. And also he said those people are from agency and I am from this proper act, like I am install ಮಾಡಿಸ್ತಿರೋದು ಆ್ಯಕ್ಟ್ ವೈಫೈ ಆಯ್ತು, ಆ್ಯಕ್ಟ್ ಫೈಬರ್ ನೆಟ್. ಸೊ ಅದಕ್ಕೆ ಇವ್ರು ಹೇಳಿದ್ರು ನಾನು ಆ್ಯಕ್ಟ್ ಕಡೆಯಿಂದಾನೆ, ಅವರು ಏಜೆನ್ಸಿ ಅವರು, ಅದು ಸೋ ಮೆನಿ ಥಿಂಗ್ಸ್ ಈ ಸೈಡ್. ಓಕೆ, ಸೊ ಅದಾದಮೇಲೆ ನನಗೆ ಪೇಷನ್ಸ್ ಇರಲಿಲ್ಲ. ನಾನು ಅದಕ್ಕೆ ಓಕೆ ಐ ವಿಲ್ ರಿಜಿಸ್ಟರ್ ಥ್ರೂ ಯು ಓನ್ಲಿ. ಸೊ ಅಟ್ ವಾಟ್ ಟೈಮ್ ಯು ವಿಲ್ ಬಿ ಕಮಿಂಗ್, ಯು ಲೆಟ್ ಮಿ ನೋ, ಐ ಸೆಡ್. ಆ್ಯಂಡ್ ಗೈ ಸೇಸ್ 3 o'clock ಫಸ್ಟ್ ಟೈಮ್, ಆ್ಯಂಡ್ ದೆನ್ ಲೇಟರ್ ಸೆಕೆಂಡ್ ಟೈಮ್ he said, ma'am, around by 1:30 I will finish everything and then you can start using the Wi-Fi only, he said. And then I'm like, okay, that is good for me, right? So I said okay, and then he also said okay, and then he registered and everything is done. And then I got some messages and I was least bothered to read those messages. So now I tried calling around 1:50. He said 1:30, by 1:30 he'll come. So ಇವಾಗ ಟೈಮ್ ಆಗಿರೋದು 4:45. ಆ್ಯಕ್ಚುಲಿ ನನಗೆ ಇವಾಗ ಅವ್ರ ಕಡೆಯಿಂದನೇ ಕಾಲ್ ಬಂತು, ಇನ್ಸ್ಟಾಲೇಷನಿಗೆ ಬರ್ತಿದ್ದೀವಿ ಅಂತ. ಹಾಗಾಗಿ ನನ್ನ ವೀಡಿಯೋ ಕಟ್ ಆಯಿತು ಆಯಿತಾ. ಸೊ ಅವ್ರು ಹೇಳಿದರು
ಏನು ಓಕೆ ಅವರು ನನ್ನ ಕಾಲ್ ಮಾಡಿರಲಿಲ್ಲ ನನಗೆ 150 ಆದ್ರೂ ಆಯಿತಾ. ಸೊ ಅದಕ್ಕೆ ನಾನೇನೆ ಕಾಲ್ ಮಾಡಿದೆ, 150 ಆಯಿತು. ಸೊ ಯು ಸೆಡ್ ಅಟ್ ಅರೌಂಡ್ 130 ವಿಲ್ ಬಿ ಕಮ್ಮಿಂಗ್, ಸೊ ಯಾವಾಗ ಬರ್ತೀರಾ ಅಂತ. ಸೊ ಈ ಸೆಡ್ ಇನ್ ಅನದರ್ 15-20 ಮಿನಿಟ್ಸ್ ಬರ್ತೀವಿ ಮೇಡಮ್ ಅಂತ ಹೇಳಿದ್ರು. ಓಕೆ ಅಂತ ಹೇಳಿದೆ. ಆಮೇಲೆ ಸುಮ್ಮನೆ ಮತ್ತೆ ಸಲ ಕಾಲ್ ಮಾಡ್ತಿದ್ದೀನಿ, ಆಲ್ಮೋಸ್ಟ್ ಒಂದು 7-8 ಟೈಮ್ಸ್ ಕಾಲ್ ಮಾಡಿದೆ. ಗೈ ಈಸ್ ನಾಟ್ ಎಟ್ ಆಲ್ ಪಿಕಿಂಗ್ ಮೈ ಕಾಲ್ಸ್ ಆ್ಯಂಡ್ ದೆನ್ ಐ ಗಾಟ್ ಇರಿಟೇಟೆಡ್ ಆ್ಯಂಡ್ ದೆನ್ ಐ ವಾಸ್ ಪಿಸ್ಡ್ ಆ್ಯಂಡ್ ದೆನ್ ಐ ವೆಂಟ್ ಆ್ಯಂಡ್ ಟೆಕ್ಸ್ಟೆಡ್ ಹಿಮ್. ಸೊ ಈ ಥರ ಏನು ನಾನು ಟೆಕ್ಸ್ಟ್ ಮಾಡಿ ಹೇಳಿದೆ, ಲೈಕ್ ಅಟ್ಲೀಸ್ಟ್ ರೆಸ್ಪಾಂಡ್ ಟು ಮೈ ಕಾಲ್ ಆರ್ ಅಟ್ಲೀಸ್ಟ್ ಟೆಕ್ಸ್ಟ್ ಬ್ಯಾಕ್ ಹಿಯರ್ ಅಂತ ಹೇಳ್ಬಿಟ್ಟು. ಅದಕ್ಕೆ ಯು ಸೆಡ್ ಒನ್ ಟೈಮಿಂಗ್ ಆ್ಯಂಡ್ ದೆನ್ ಇಟ್ ಇಸ್ ಆಲ್ರೆಡಿ ಸೋ ಆ್ಯಂಡ್ ಸೋ ಟೈಮ್, ಸೊ ಇನ್ನೂ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೆ ದೆನ್ ಗೈ ಸಾ ಮೈ ಮೆಸೇಜ್ ಆ್ಯಂಡ್ ಹಿ ಲೆಫ್ಟ್ ಮೀ ಆನ್ ಸೀನ್ ಅಂದೆ. ನಂಗೆ ಇನ್ನೂ ಸಿಟ್ಟು ಬಂತು. ಅದಕ್ಕೆ ಓಕೆ ಅಂತ ಹೇಳ್ಬಿಟ್ಟು ಆಮೇಲೆ ಮತ್ತೆ ಇನ್ನೂ ಒಂದು ಟೆಕ್ಸ್ಟ್ ಹಾಕಿದೆ, ಅಟ್ಲೀಸ್ಟ್ ರೆಸ್ಪಾಂಡ್ ಟು ಮೈ ಟೆಕ್ಸ್ಟ್ ಆರ್ ಕಾಲ್, ಐ ಹ್ಯಾವ್ ಆಲ್ರೆಡಿ ಪೇಡ್ ಆ್ಯಂಡ್ ಎವ್ರಿಥಿಂಗ್ ಇಸ್ ಡನ್, ಲೈಕ್ ದಿಸ್ ಇಸ್ ನಾಟ್ ಓಕೆ, ದಿಸ್ ಇಸ್ ನಾಟ್ ಫೇರ್ ಆ್ಯಂಡ್ ಆಲ್ ಅಂತ ಒಂದಷ್ಟು ಮೆಸೇಜ್ ಬರದೆ ಆಯಿತಾ. ಅದಾದಮೇಲೆ ಗೈ ಸೇಸ್ ದಟ್ so guy says, madam, give 15 minutes or something, give me some time, something he said. And then I was like, okay, take your time, but make sure you're calling me back and then you're updating me around what time you're coming and all ಅಂತೆಲ್ಲ ಹೇಳಿದೆ. ಸೊ ಓಕೆ ಅಂತ ಹೇಳಿದವನು ಮತ್ತೆ ಪುಣ್ಯಾತ್ಮ ಇಷ್ಟೊತ್ತಾದ್ರೇನು ಕಾಲ್ ಪಿಕ್ ಮಾಡಿಲ್ಲ ಆಯಿತಾ. ಐ ಡೋಂಟ್ ನೋ ಹೌ ದೀಸ್ ಪೀಪಲ್ ವಿಲ್ ಬಿ ಲೈಕ್ ದಿಸ್ ಆಯಿತಾ. ಇವಾಗ ನಾನು ದುಡ್ಡು ಕಟ್ಟಿದ್ದೀನಿ, ಪೇ ಮಾಡಿದ್ದೀನಿ, ಸೊ ನನಗೆ ಭಯ ಇರುತ್ತಲ್ವ ಎಲ್ಲೋಯ್ತು ನನ್ನ ದುಡ್ಡು ಹೇಗೆ ಅಂತ. ಅದಕ್ಕೆ ಏನು ಮಾಡಿದೆ, ಕಸ್ಟಮರ್ ಕೇರ್ ಕಾಲ್ ಮಾಡಿದೆ. ಇವಾಗ ಕಸ್ಟಮರ್ ಕೇರ್ ಕಾಲ್ ಮಾಡಿಬಿಟ್ಟು ಈ ಥರ ಅವ್ರು ಕಾಲ್ ಪಿಕ್ ಮಾಡ್ತಾ ಇಲ್ಲ, ಸೊ ಐ ವಾಂಟ್. ಆಮೇಲೆ ಕಸ್ಟಮರ್ ಕೇರ್ ಅವರು ನಾಳೆಗೆ ಸ್ಕೆಡ್ಯೂಲ್ ಆಗಿದೆ ಮೇಡಮ್ ಇದು ಅಂತ ಹೇಳಿದ್ರು. ಮತ್ತು ನಾನು ಮೆಸೇಜಸ್ ಎಲ್ಲ ಚೆಕ್ ಮಾಡಿದ್ರೆ ಅಲ್ಲಿ ನಾಳೆನೇ ಇದೆ. ಆಮೇಲೆ ಮತ್ತೆ ಕಸ್ಟಮರ್ ಕೇರ್ ಅವರು ಇವತ್ತು ಬಂದರೆ ಬರ್ಬೋದು, ಇಲ್ಲ ಅಂತಂದರೆ ನಾಳೆಗೆ 100% ಆಗತ್ತೆ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಇವ್ರು ಕೂಡ ನನಗೆ ಕಾಲ್ ಮಾಡಿದರು. ಸೊ ಅದಾದಮೇಲೆ ಏನೋ ಓಕೆ ಅಂತ ಸುಮ್ಮನಾಗ್ಬಿಟ್ಟೆ. ಗೈಸ್ ಫೈನಲಿ ಮೈ ವೈಫೈ ರೌಟರ್ ಈಸ್ ಹಿಯರ್ ಆ್ಯಂಡ್ ಇಟ್ ಇಸ್ ಆಲ್ ಸೆಟ್. ನಾನಿವಾಗ ಫಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತಿದ್ದೀನಿ. ಮೋಸ್ಟ್ ಪ್ರಾಬ್ಲಿ ಇನ್ನು 2 ವೀಕ್ಸ್ ಆದಮೇಲೆ ಆ ವಿಡಿಯೋ ಬರುತ್ತೆ. ಬಟ್ ಈ ವಿಡಿಯೋ ಬರೋದು, ಇವಾಗ ನಾನು ಫಿಲ್ಮ್ ಮಾಡ್ತಿರೋ ವಿಡಿಯೋ ಬರೋದು ಇನ್ನೂ ತುಂಬ ಟೈಮ್ ಆಗುತ್ತೆ. ಸೊ ಫೈನಲಿ ಇವಾಗ ವೈಫೈ ಇದೆ, ಸೊ ಇನ್ನು ಜಾಸ್ತಿ ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡ್ಬೋದಲ್ಲ. ಇವಾಗ ನಾನು ಆ್ಯಕ್ಚುಲಿ ನೈಟ್ಗೆ ಟೈಮ್ ಬಂದು ಆಲ್ಮೋಸ್ಟ್ 9 o'clock ಆಯಿತಾ. ಸೊ ಇವಾಗ ನೈಟ್ ಡಿನ್ನರಿಗೆ ಅಂತ ಹೇಳ್ಬಿಟ್ಟು ಚಪಾತಿ ಮತ್ತು ಬೆಂಡೆಕಾಯಿದು ಗೊಜ್ಜು ಮಾಡ್ತಿದ್ದೀನಿ. ಸೊ ಅದನ್ನು ಮಾಡಿ ತಿನ್ನೋದು ಅಷ್ಟೇ ಇವತ್ತಿನ ಡೇ. ಇವಾಗ ಬೆಂಡೆಕಾಯಿನ ಫ್ರೈ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. ಸೊ ಬೆಂಡೆಕಾಯಿ ಫ್ರೈ ಮಾಡ್ತಿದ್ದೀನಿ. ಇದಾದಮೇಲೆ ಪಲ್ಯಕ್ಕೆಲ್ಲ ಹೆಚ್ಚಿಟ್ಟಿದ್ದೀನಿ. ಸೊ ಪಲ್ಯ ಮಾಡಿಬಿಟ್ಟು ಆಮೇಲೆ ಚಪಾತಿ ಇಟ್ಟು ಕಲಿಸ್ತೀನಿ ಇವಾಗಲೇ. ಸೊ ಚಪಾತಿ ಮಾಡಿ ತಿನ್ನೋದಷ್ಟೇ ಇವತ್ತಿನ ಡೇ ಮುಗಿಯುತ್ತೆ. ಸೊ ಹೋಪ್ಸ್ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ. ನಾನು ಇವಾಗ ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡ್ತಿರೋದ್ರಿಂದ ಎಲ್ಲ ಕಡೆ ಹೊಗೆ ತುಂಬ್ಕೊಂಡಿದ್ದೆ. ನಾನು ಇವಾಗಷ್ಟೇ ಇದನ್ನು ಆನ್ ಮಾಡಿದ್ದೀನಿ. ಸೊ ಎಕ್ಸಿಟ್ ಫ್ಯಾನ್ನ. ಸೊ ನೋಡೋಣ, ಹೋಗುತ್ತೆ ಅದೆಲ್ಲ ಅನಿಸುತ್ತೆ ಹೊಗೆ ಸ್ವಲ್ಪ ಹೊತ್ತಾದಮೇಲೆ. ಸೊ ದಿಸ್ ಇಸ್ ಇಟ್. ಸೊ ನಾನು ಚಪಾತಿ ಮಾಡಾದ್ಮೇಲೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ನ ಹಾಕ್ತೀನಿ, ನನ್ನ ಫುಡ್ ಹೆಂಗೆ ಕಾಣ್ತಿದೆ ಅಂತ ಹೇಳ್ಬಿಟ್ಟು ನಾನು ಪ್ರಿಪೇರ್ ಮಾಡಿರೋದು. ನನಗೆ ಚಪಾತಿ ಆಗ್ತಾ ಇದೆ, ಇಲ್ಲಿ ಪಲ್ಯನೂ ಕೂಡ ರೆಡಿ ಇದೆ. ಸೊ ಇಲ್ಲಿ 2 ಚಪಾತಿ ಬಾಕಿ ಇದೆ ಬೇಯಿಸೋಕ್ಕೆ. ನನ್ನ ಹತ್ರ ಇಲ್ಲಿ ಇದನ್ನ ಚಪಾತಿ ಮಾಡೋಕ್ಕೇನು ಇಲ್ಲ ಆಯಿತಾ. ಸೊ ಅದಕ್ಕೆ ತಟ್ಟೆದಲ್ಲೇ ನೀಟಾಗಿರೋ ತಟ್ಟೆ ತಗೊಬಿಟ್ಟು ಅದ್ರ ಮೇಲೆ ಲಟ್ಸಿದ್ರೆ ಆಗುತ್ತೆ ಚಪಾತಿ. ಸೊ ಇವಾಗ ಮಾಡಿದ್ದೀನಿ, ಬೇಯ್ತಾ ಇದೆ ಕೂಡ. ಅದಾದರೆ ಆಯಿತು ತಿನ್ನೋದು. ಡಿನ್ನರ್ಗೆ ಎಲ್ಲ ರೆಡಿ ಮಾಡುವಾಗ ನನಗೆ ಸಡನ್ನಾಗಿ ನೆನಪಾಯಿತು ದಟ್ ನನಗೆ ಒಂದು ಕಾಲ್ ಇದೆ ಇವತ್ತು ಅಂತ. US ಟೀಮ್ ಜೊತೆ ನನಗೊಂದು ಕಾಲ್ ಇತ್ತು, ಅದನ್ನು ಅಟೆಂಡ್ ಮಾಡಿದೆ. The majority of the splits is going to be by downloading that revenue report and then filtering to see ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ಸು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ. ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ನಂಗೆ ಗೊತ್ತಾಗಬೇಕಂದ್ರೆ ನೀವೇನು ಮಾಡಬೇಕು, ಹಿಟ್ ಲೈಕ್ ಆ್ಯಂಡ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಆಲ್ಸೋ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ. ಸೊ ಬೀಯಿಂಗ್ ಹ್ಯಾಪಿ ಇಸ್ ಅ ರೆಸ್ಪಾನ್ಸಿಬಿಲಿಟಿ. ಸೊ ಬಿ ಹ್ಯಾಪಿ, ಕೀಪ್ ವಾಚಿಂಗ್ ಮೈ ಚಾನಲ್, ಕೀಪ್ ಸಪೋರ್ಟಿಂಗ್. ಮೀಟ್ ಯು ಅಪ್ ಇನ್ ನೆಕ್ಸ್ಟ್ ವಿಡಿಯೋ. Until then, take care. Bye bye.